ಹಾ ಹೆಲೋ ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿ ಹೋಗತ್ತೇವಂದ್ರೆ ಇಲ್ಲಿ ಹಾಶಿಂಪೀರ್ ದರ್ಗಾ ಅದ ಅಲ್ಲಿ ಉರುಸ್ ಐತ್ರಿ. ಅಲ್ಲಿ ನಾವು ಹೋಗತ್ತೀರಿ. ಟೈಮ್ ಆಲ್ಮೋಸ್ಟ್ ಆಲ್ ಈಗ ಎಷ್ಟಾಯ್ತು ಮಮ್ಮಿ? 10 ಗಂಟೆ ಆಗಿತ್ರಿ. ಈಗ 10 ಗಂಟೆ ಆಗಿತ್ರಿ. ನಾವು ಪ್ರತಿ ವರ್ಷ 3 ವರ್ಷ ಐತ್ರಿ ನಾವು ಹೋಗಿದ್ದಿಲ್ರಿ. ನಾನಂತ್ರ ಒಂದ್ ಸರ್ತಿನೂ ಹೋಗಿಲ್ರಿ. ಫಸ್ಟ್ ಟೈಮ್ ಹೊಂಟೇನಿ ನೋಡ್ರಿ. ಫಸ್ಟ್ ಟೈಮ್ ಈಗ ಹೋಗೋಣ ಬರ್ರಿ. ಅಲ್ಲಿ ಎಲ್ಲ ಹ್ಯಾಂಗ ಲೈಟಿಂಗ್ ಅದು ಮಾಡ್ಯಾರಿ, ಏನೇನ್ ಎಲ್ಲ ಐತ್ರಿ, ಬನ್ನಿ ತರ್ಸೋಣ. ಬನ್ನಿ ಅಲ್ಲಿ ಹೋಗೋಣ. ಹ್ಯಾಪಿ ಇವಾಗ ಜಸ್ಟ್ ಬಂದೆ ನೋಡ್ರಿ. ನಾವು ಭಾಳ ಇಲ್ಲಿ ರಶ್ ಇಲ್ರಿ. ಇಲ್ಲಿ ನೋಡ್ರಿ ತೆಂಗಿನಕಾಯಿ ತೊಗೊಂಡೇವ್ರಿ. ಈಗ ಅಲ್ಲಿ ಹೋಗತ್ತೇವೆ ನೋಡ್ರಿ ಇಲ್ಲಿ ಹೋಗತ್ತೇವ್ರಿ. ಎಲ್ಲ ಅಷ್ಟೇನು ರಶ್ ಇಲ್ರಿ ಇಲ್ಲಿ ರೀ. ಇವತ್ತೈತ್ರಿ ನೋಡ್ರಿ. ಇವಾಗ ನೀವು ಬಂದಾರಿ. ಈಗ ನಮ್ಮ ಲಾಲನ ಮುಂದೆ ಹೊಂಟಾರಿ. ಈಗ ಅಲ್ಲಿ ಒಳಗೆ ಹೋಗುಣ್ರಿ. ಬನ್ನಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಜಂಪಿಂಗ್ ಜಪಾಂಗ ಮತ್ತು ಬೇಲ್ಪುರಿ ಗಾಡಿ ರೀ, ಪಾನಿಪುರಿ ಎಲ್ಲ ಹತ್ತದ ನೋಡ್ರಿ ಇಲ್ಲಿ. ಮತ್ತು ಅರ್ಬಿನೂ ಕೂತಾವ ನೋಡ್ರಿ ಇಲ್ಲಿ ರೀ. ಪ್ಲಾಜೋ ಅದೆಲ್ಲ ರೀ ನೋಡ್ರಿ. ಅಲ್ಲಿ ದರ್ಗಾ ಬರತ್ತದ್ರಿ. ಈಗ ತೆಂಗಿನಕಾಯಿ ಹೊಡ್ಕೊಂಡ್ರಿ. ಈಗ ಎಲ್ಲ ನಾವು ಏನೇನು ಹೋಗ್ಬೇಕು, ಸ್ವಲ್ಪ ಮಂದಿ ಎದ್ನು ಹೋಗತ್ತರಿ. ಹಾಂ ನೋಡ್ರಿ ಎಲ್ಲ ಮನೆ ಮುಂದೆ ಎಲ್ಲ ಇಟ್ಕೊಂಡು ಕೂತಾರಿ. ನೋಡ್ರಿ ಈಗ ನೋಡ್ರಿ ನಾವು ಇಲ್ಲಿ ಉರ್ಸ್ ಅಂತಾರಿ, ಹಾಶಿಂಪೀರ್ ದರ್ಗಾ ಉರ್ಸ್ ಐತ್ರಿ. ಅಲ್ಲಿ ಬಂದೀವ್ರಿ ನಾವು. ಅಷ್ಟೇನು ರಶ್ ಇಲ್ರಿ. ಅಂದ್ರೆ 2 ದಿನ ಇರ್ತೈತ್ರಿ ಅದು. ಫಸ್ಟ್ ದಿವಸ ಭಾಳ ರಶ್ ಇರ್ತೈತ್ರಿ. ರಾತ್ರಿ ಸೆಕೆಂಡ್ ದಿವಸ ಸ್ವಲ್ಪ ಕಡಿಮೆ ಇರ್ತೈತ್ರಿ. ಈಗ ಹೊಂಟೀವ್ರಿ ಇಲ್ಲಿ. ನಾನು 2-3 ವರ್ಷ ಆಯ್ತು ನಾವು ಇಲ್ಲೇ ಇದ್ದನ್ನು ಹೋಗಿದ್ದಿಲ್ರಿ. ಮಕ್ಕಳು ಅಷ್ಟೇ ಹೋಗಿ ತೆಂಗಿನಕಾಯಿ ಹೊಡ್ಕೊಂಡು ಬರ್ತಿದ್ರಿ. ಫಸ್ಟ್ ಟೈಮ್ ನಾನು ಬಂದೀನಿ ನೋಡ್ರಿ ಇಲ್ಲಿ. ಈಗ ದರ್ಗಾದ ಒಳಗೆ ಹೊಂಟಿವ್ರಿ ನಾವು. ಜೋರು ನಡ್ದೈತ್ರಿ ಇಲ್ಲಿ ಹೊರಗೆ. ನೋಡ್ರಿ ಲೈಟಿಂಗ್ ಎಷ್ಟು ಚಂದ ಮಾಡ್ಯಾರ್ರಿ. ಎಷ್ಟು ಚಂದ ಅನ್ಸಕತ್ತೈತಿ ನೋಡಿ. ಇದು ಒಳಗೆ ಹೋಗೋ ದಾರಿ ರೀ ಇಲ್ಲಿ. ಅಷ್ಟು ಅಂದ್ರೂ ರಶ್ ಐತ್ರಿ ಜಾಸ್ತಿ. ನಾನು ಆ ಕಡೆ ನೋಡಕ್ಕೆ ನೋಡ್ರಿ, ಸೀದಾ ಒಳಗೆ ಹೊಂಟೀನಿ ದರ್ಗಾದೊಳಗೆ. ನನ್ಗೆ ಆ ಕಡೆ ಈ ಕಡೆ ನೋಡಕ್ಕೆ ಚಲೋ ಅನ್ಸಲ್ರಿ. ಆ ಕಡೆ ಈ ಕಡೆ ನೋಡಕ್ಕೆ ಸೀದಾ ಹೋಗಿ ನಮ್ಮ ಪಾಡಿಗೆ ನಾವು ಹೋಗಿ ಬರ್ಬೇಕು ರೀ. ಪೊಲೀಸರು ಅದು ಎಲ್ಲರೂ ಇದ್ರಿ. ಮತ್ತು ಎಲ್ಲ ಕೂತೈತಿ. ಜಾಸ್ತಿ ಏನು ಕೂತಿಲ್ರಿ ಮಾರಾಟಕ್ಕೆ ರೀ. ಸ್ವಲ್ಪ ಅಷ್ಟೇ ಕೂತೈತಿ. ನಾವೇನೇನು ತೊಗೊಂಡಿಲ್ರಿ. ಸುಮ್ಮ ಹೋಗಿ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬರ್ಬೇಕಂಥೇಳಿ ನಾವು ನಾನು ನಮ್ಮ ಅಕ್ಕನೂ ಬಂದಾರ್ರಿ. ಆದರೆ ನಮ್ಮ ಅಕ್ಕ ವಿಡಿಯೋದಾಗ ಬಂದಿಲ್ರಿ. ಅವರು ಸೈಡಿಗೆ ಅದಾರಿ. ಈಗ ಒಳಗೆ ಹೊಂಟೀವಿ ನೋಡ್ರಿ. ಇದು ಆಡೋದಷ್ಟು ನೋಡ್ತಾರೆ ಮಕ್ಕಳು ಬರೀ. ಈಗ ದರ್ಗಾ ನೋಡ್ರಿ, ಇದೆ ಹಾಶಿಂಪೀರ್ ದರ್ಗಾ. ಇಲ್ಲಿ ಒಳಗೆ ಬಂದೀವ್ರಿ. ಇಲ್ಲಿ ಚಪ್ಪಲ್ ಬಿಟ್ಟು ಹೊಂಟೀವ್ರಿ ಇಲ್ಲಿ ಹೊರಗೆ ರೀ. ಅಲ್ಲಿ ಏನೋ ಇನ್ನೂ ನೋಡ್ಬೇಕ್ರಿ. ಇನ್ನೂ ಬಂದೈತು, ಚಾಲೋ ಆಯಿತು. ಒಳಗೆ ಬಿಡ್ತಾರೋ ಇಲ್ಲೋ ನೋಡ್ಬೇಕ್ರಿ. ನೋಡ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಡು ಬರ್ಬೇಕ್ರಿ. ಈಗ ರಶ್ ಐತ್ರಿ ಭಾಳ. ಬಂದ್ ಮಾಡ್ಯಾರ ಅಲ್ಲಿ ದಾರಿ ಬಂದ್ ಮಾಡಿದ್ರಿ. ಏನೋ ಒಳಗೇನೋ ಕ್ಲೀನ್ ಮಾಡಾಕತ್ತಿದ್ರೇನಂತ್ರಿ. ಸ್ವಲ್ಪ ಹೊತ್ತು ಎಲ್ಲರಿಗೆ ಅಲ್ಲೇ ನಿಂದ್ರಿಸಿದ್ರೆಲ್ಲ ಗೇಟ್ ಅದು ಹಾಕಿ. ಪೊಲೀಸರು ಅದು ಜಾಸ್ತಿ ಇದ್ರಿ ಅಲ್ಲಿ. ಮತ್ತು ನಾವು ಅಲ್ಲೇ ಕೂತೀವ್ರಿ ಒಂದು 5 ನಿಮಿಷ. ಈಗ ನಾವು ಅಲ್ಲಿ ಒಂದು ಹೊತ್ತು ಸ್ವಲ್ಪ ಹೊತ್ತು ನಾವು ಕೂತೀವ್ರಿ. ಮತ್ತು ಕುಂದ್ರಕ್ಕೆ ಜಾಗನೂ ಇದ್ದಿದ್ದಿಲ್ಲ. ಬೇರೆ ಊರಿಂದ ಬಂದಿರ್ತಾರೆ ಜನ. ಇಲ್ಲಿ ಭಾಳ ದೂರ್ಲಿಂದ ಬಂದಿರ್ತಾರೆ. ಇಲ್ಲೇ ಬಂದು 2 ದಿನ ವಸತಿನೂ ಇರ್ತಾರೆ ಇಲ್ಲಿ. ಬೇರೆ ಊರ್ಲಿಂದ ಬಂದು ವಸತಿನೂ ಇರ್ತಾರೆ. ನೋಡ್ರಿ ನಾವು ಈಗ ತೆಂಗಿನಕಾಯಿ ಹೊಡ್ಕೊಂಡು ಹೊಂಟೀವ್ರಿ ವಾಪಸ್ ಮನೆಗೆ. ಯಾಕಂದ್ರೆ ಭಾಳ ರಶ್ ಐತಿ, ಎಲ್ಲಿ ಕುಂದ್ರಬೇಕಂಥೇಳಿ ಮನೆಗೆ ಹೊಂಟೀವ್ರಿ ವಾಪಸ್. ನಾವೇನು ತೊಗೊಂಡಿಲ್ರಿ. ಬರೀ ಇದಿಷ್ಟು ಸ್ವಲ್ಪ ದೇವ್ರ ಪ್ರಸಾದ ತೊಗೊಂಡೀವ್ರಿ. ತೆಂಗಿನಕಾಯಿ ಇಷ್ಟು ಹೊಡ್ಕೊಂಡು ಮತ್ತು ಮನೆಗೆ ಹೊಂಟೀವ್ರಿ. ಈಗ ಅಲ್ಲಿ ಏನಾರು ತೊಗೋಬೇಕಂದ್ರೆ ಏನೂ ಜಾಸ್ತಿ ಚಲೋನೇ ಇದ್ದಿದ್ದಿಲ್ರಿ. ಜಾಸ್ತಿ ಮಂದಿ ಎದ್ದು ಹೋಗಿಬಿಟ್ಟಿದ್ರಿ. ಹಂಗಾಗಿ ಏನು ತೊಗೊಂಡಿಲ್ರಿ. ಸೀದಾ ಇಷ್ಟು ತೊಗೊಂಡು ಮನೆಗೆ ಹೋದಿವ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ಆಟ ಆಡಿದ್ರಿ. ಆಟ ಆಡಿ ಮತ್ತು ಸೀದಾ ಮನೆಗೆ ಹೊಂಟೀವ್ರಿ. ಎಲ್ಲಿಂದ ಭಾಳ ದೂರ ಊರ್ಲಿಂದ ಬರ್ತಾರೆ ಇಲ್ಲಿ.
ಉರುಸ್ ಭಾಳ ದೂರ್ಲಿಂದ ಬರ್ತಾರೆ ರೀ ಮಂದಿ, ಬೇರೆ ಬೇರೆ ಊರ್ಲಿಂದ ಬಂದಿರ್ತಾರೆ. 2 ದಿನ ಇಲ್ಲೇ ವಸ್ತಿ ಇರ್ತಾರೆ, ಇಲ್ಲೇ ದರ್ಗಾದಾಗ ವಸ್ತಿ ಇರ್ತಾರೆ. ಮತ್ತು ಉರುಸ್ ಆಗನ ಹೋಗ್ತಾರೆ ರೀ. ಭಾಳ ರಶ್ ಇತ್ತು ರೀ. ಇನ್ನು ನಾ ಜಲ್ದಿ ಬಂದ್ರೆ ತೋರಿಸ್ತಿದ್ದೆ ರೀ, ಅಷ್ಟು ರಶ್ ಇತ್ತು ರೀ. ಎಲ್ಲ ನನ್ನ ಗದ್ದಲ್ದಾಗ ಹೋಗೋದು ಆಗಲ್ಲ ರೀ.